ಬೇರಿಯ ಮತ್ತು ಮಿರ್ಲೆ ಮುಖ್ಯಸ್ಥಿಗೆ ಗುದ್ದಲಿ ಪೂಜೆ. ಯಾರೋ ಕಟ್ಟಿರೋ ಮನೆಗೆ ನಾವು ಗೃಹ ಪ್ರವೇಶ ಮಾಡಲ್ಲ, ಸರ್ಕಾರದಿಂದ ಅನುದಾನ ತಂದು ಕೆಲಸ ಮಾಡಿಸೋ ತಾಕತ್ತು ನಮಗಿದೆ. ಶಾಸಕರಾದ ಡಿ ರವಿಶಂಕರ್ ಅವರು ಖಡಕ್ ಹೇಳಿಕೆ. ಸಾಲಿಗ್ರಾಮ ತಾಲೂಕಿನ ಬೇರಿಯ ಹೋಬಳಿಯ ಬಟಿಗನಹಳ್ಳಿಯಿಂದ ಮಿರ್ಲೆಗೆ ಹೋಗುವ ರಸ್ತೆ ಕಾಮಗಾರಿಗೆ ಶಾಸಕರಾದ ಡಿ ರವಿಶಂಕರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕರು, ಹಲವು ವರ್ಷಗಳಿಂದ ರಸ್ತೆ ಹದಗೆಟ್ಟಿದ್ದು ಜನಗಳು ಸರಿಪಡಿಸುವಂತೆ ಮನವಿ ಮಾಡಿದರು. ಆಮೇಲೆ ರಸ್ತೆ ಸರಿಪಡಿಸುವುದಾಗಿ ಮಾತು ನೀಡಿದ್ದೆ. ಅದರಂತೆ ಇಂದು ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇವೆ. ಇದು ಯಾವುದೇ ಹಳೆಯ ಕಾಮಗಾರಿಗೆ ಗುದ್ದಲಿ ಪೂಜೆ ಅಲ್ಲ. ನಮ್ಮ ಸರ್ಕಾರದಿಂದ ಅನುದಾನ ತಂದು ಕಾಮಗಾರಿ ಮಾಡಿಸುತ್ತಿರುವುದಾಗಿ ಹೇಳಿದರು. ಅಷ್ಟೇ ಅಲ್ಲದೆ, ಯಾರೋ ಮನೆ ಕಟ್ಟಿಸಿದರೆ ನಾವು ಗೃಹ ಪ್ರವೇಶ ಮಾಡಲ್ಲ, ನಮಗೆ ಅಂತ ದರಿದ್ ಬಂದಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಬಳಿ ಅನುದಾನ ತಂದು ಕೆಲಸ ಮಾಡಿಸೋ ತಾಕತ್ತು ನಮಗಿದೆ ಎಂದರು. ಈಗಾಗಲೇ 30 ಕೋಟಿ ಅನುದಾನ ಸಿದ್ಧವಿದ್ದು ಅನೇಕ ರಸ್ತೆ ಅಭಿವೃದ್ಧಿ ಮಾಡಿಸುತ್ತೇನೆ ಎಂದು ತಿಳಿಸಿದರು. ಆರ್ತಿ ನ್ಯೂಸ್ ಜೊತೆ ಬಸವರಾಜು, ಸಾಲಿಗ್ರಾಮ. ಬೇರೆ ಮುಖ್ಯ ರಸ್ತೆಯಿಂದ ಹಿಡಿದು ಮಿರ್ಲೆ ಗ್ರಾಮದ ತನಕ, ಮಿರ್ಲೆ ಗ್ರಾಮದ ಚೈನ್ ಏನು 0 ಚೈನ್ ಇದೆ, ಅಲ್ಲಿಂದ ಹಿಡಿದು ಬೇರೆ ಮುಖ್ಯ ರಸ್ತೆವರೆಗೂ 6.36 ಸರಪಳಿ ಅದೊಂದು ರಸ್ತೆ ಮುಂಚೆ ಇರ್ತಕ್ಕಂಥದ್ದು. 5 ಕಿಲೋಮೀಟರ್ 5.5 ಮೀಟರ್ ಅಗಲದ ರಸ್ತೆ ಇದು ಆಗಿರ್ತಕ್ಕಂಥದ್ದು. ಇದು ಬಹಳಷ್ಟು ಜನ ಗುಸು ಮಾತಾಡ್ತಾ ಇರ್ತಕ್ಕಂಥದ್ದನ್ನ ನಾನು ಕೇಳಿದ್ದೇನೆ. ಇದು ಏನು ಹಳೆ ಕಾಮಗಾರಿ ಇರ್ಬೋದು ಅಂತಕ್ಕಂಥದ್ದ ಬಹಳಷ್ಟು ಜನ ಇಲ್ಲಿ ಮಾತಾಡ್ತಾ ಇರ್ಬೋದು ವಿಚಾರ ನಾನು ಕಿವಿಗೆ ಬಿತ್ತು. ಅದಕ್ಕೆ ನಾನೇ ಮೇಡಮ್ ಅವ್ರಿಗೆ ಹೊಸ ಕಾಮಗಾರಿನ ಹಳೆ ಕಾಮಗಾರಿನ ನೀವೇ ವಿವರಣೆ ಕೊಡಿ ಅಂತಕ್ಕಂಥದ್ದು. ಏನೀಗಾಗಲೇ ಫ್ರಾನ್ಸಿ ಅಡಿಯಲ್ಲಿ ನಾವೀಗಾಗಲೇ ಸಂಬಂಧಪಟ್ಟ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಅವರ ಜೊತೆಗೂಡಿ ಅವರನ್ನು ಮನವಿ ಮಾಡಿಕೊಂಡು ಫ್ರಾನ್ಸಿ ಅಡಿಯಲ್ಲಿ ನಮ್ಮ ತಾಲೂಕಿಗೆ ಒಂದು 30 ಕೋಟಿ ಅನುದಾನವನ್ನು ಈಗಾಗಲೇ ನಾನು ಕೇಳ್ಕೊಂಡಿದ್ದೇವೆ. ಅದನ್ನು ಖಂಡಿತ ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನ ಈಗಾಗಲೇ ಹೇಳಿದರೆ ಅದನ್ನು ಸಂಬಂಧಪಟ್ಟ ಇಲಾಖೆಗೆ ಈಗಾಗಲೇ ಕಳಿಸಿರ್ತಕ್ಕಂಥದ್ದನ್ನ ಏನು ಇನ್ನು ಸ್ವಲ್ಪ ದಿವಸದಲ್ಲಿ ಅದು ಮಂಜೂರಾಗಿ ಅನುಮೋದನೆ ಆಗಿ ಬರುತ್ತೆ. ಆ ಒಂದು ಅಡಿಯಲ್ಲಿ ಈ ಒಂದು ರಸ್ತೆ ಕೂಡ ಸೇರ್ಕೊಂಡಿರ್ತಕ್ಕಂಥದ್ದು. ಇದರ ಉದ್ದೇಶ ಇಷ್ಟೇ, ಈ ಭಾಗದ ನಮ್ಮ ಎಲ್ಲ ಹಳ್ಳಿಗಳ ಸಂಪರ್ಕ ಏನು ರಸ್ತೆಗಳಿದೆ, ಬಹಳಷ್ಟು ಹಳ್ಳಿ ಜನರಿಗೆ ಬಹಳ ತೊಂದರೆ ಆಗ್ತಾ ಇತ್ತು. ಮಿರ್ಲೆ ಗ್ರಾಮದಿಂದ ಇಲ್ಲಿಗೆ ಬರೋದಿರ್ಬೋದು, ನರಸಳ್ಳಿಯಿಂದ ಬರೋದಿರ್ಬೋದು, ಬೇರೆ ಬೇರೆ ಹಳ್ಳಿಗಳಿರ್ಬೋದು, ಹೀಗೆ ಎಲ್ಲ ಹಳ್ಳಿಗಳಿಗೂ ಕೂಡ ಬಹಳಷ್ಟು ರೀತಿಯಲ್ಲಿ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಮನಗಂಡು ಅವರು ಎಲ್ಲ ಜನರು ನನ್ನ ಹತ್ರ ಬಹಳಷ್ಟು ಜನ ಬಂದು ಇಲ್ಲ ಈ ರಸ್ತೆ ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ಹೇಳಿ ನಮಗೆ ಒತ್ತಾಯವನ್ನು ಮಾಡಿದ್ರು. ಆ ಕಾರಣದಿಂದ ಮೊಟ್ಟ ಮೊದಲಾಗಿ ಈ ಭಾಗದಲ್ಲಿ ಈ ಒಂದು ರಸ್ತೆಯ ಕಾಮಗಾರಿಯ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿರ್ತಕ್ಕಂಥದ್ದು. ಇದನ್ನು ಸೆಷನ್ ಆದಮೇಲೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಆದರೆ ಸೆಷನ್ ಮುಗಿದ ಮೇಲೆ ಶೂನ್ಯ ಮಾಸ ಬರುತ್ತೆ ಅಂತ ಹೇಳಿ ಅದರ ಮುಂಚಿತವಾಗಿ ಮಾಡಬೇಕು, ಈ ವಾರದಲ್ಲಿ ಮಾಡಬೇಕು ಅಂತ ಹೇಳಿ ನಾವು ನಿಶ್ಚಯ ಮಾಡಿ ಇಲ್ಲಿ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿದ್ವಿ. ಇದು ಯಾವುದೇ ಹಳೆ ಕಾಮಗಾರಿ ಅಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ನಾನು ಹಳೆ ಕಾಮಗಾರಿ ಎಲ್ಲೂ ಕೂಡ ನಾನು ಗುದ್ದಲಿ ಪೂಜೆಯನ್ನು ಮಾಡೋದಿಲ್ಲ, ಆಯ್ತಾ. ಹೊಸ ಕಾಮಗಾರಿ ಇದ್ದು ಮಾತ್ರ ನಾನು ಗುದ್ದಲಿ ಪೂಜೆ ಮಾಡೋದು. ಬೇರೆಯವ್ರು ಯಾರೋ ಮನೆ ಕಟ್ಟಿರೋದಕ್ಕೆ ನಾನು ಹೋಗಿ ಗುರುಪ್ರವೇಶ ಮಾಡೋಂಥ ಏನು ನನಗೇನು ಅಷ್ಟು ದರ್ದಿಲ್ಲ, ಆಯ್ತಾ. ನಮಗೆ ನಮ್ಮದೇ ಆದಂಥ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ. ನಾನು ಕೇಳಿದಷ್ಟು ಅನುದಾನವನ್ನು ಕೊಡುವಂಥ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ. ಅವರ ಹತ್ರ ಹೋಗಿ ಎಷ್ಟು ಬೇಕಾದ್ರೂ ಅನುದಾನ ತರ್ತೀನಿ, ತಂದು ನಾನು ಪೂಜೆ ಮಾಡುವಂಥದ್ದು ನನಗೆ ತಾಕತ್ತಿದೆ, ಮಾಡಿಸ್ತೀವಿ. ಆ ಕಾರಣದಿಂದ ಇದು ಹೊಸ ಕಾಮಗಾರಿನೇ ಹೊರತು ಯಾವುದೇ ಹಳೆ ಕಾಮಗಾರಿ ಅಲ್ಲ. ಹಳೆ ಕಾಮಗಾರಿಗೆ ನಾನು ಯಾವತ್ತೂ ಪೂಜೆಯನ್ನು ಮಾಡೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ನಿಮ್ಮ ಮೂಲಕವಾಗಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆ 4 ತಿಂಗಳ ಒಳಗಾಗಿ ಈ ರಸ್ತೆ ಪೂರ್ಣ ಆಗುತ್ತೆ. ಪೂರ್ಣ ಆಗಿ ಎಲ್ಲರಿಗೂ ಕೂಡ ಓಡಾಡುವ ನಿಟ್ಟಿನಲ್ಲಿ ಒಂದು ಸುಸಜ್ಜಿತವಾದಂಥ ಅದೇನು 5.5 ಮೀಟರ್ ಅಗಲದ ರಸ್ತೆ ಈ ಭಾಗದಲ್ಲಿ ಆಗುತ್ತೆ. ಆ ಕಾರಣದಿಂದ ಇವತ್ತೇನು ಗುದ್ದಲಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಕಾಂಟ್ರಾಕ್ಟರ್ ಅವರಿಗೂ ಕೂಡ ಹೇಳೋದು, ನೀವು ಆದಷ್ಟು ಬೇಗ ಈ ಕೆಲಸವನ್ನು ಮಾಡಬೇಕು. ಜೊತೆಗೆ ನಮ್ಮ ಗ್ರಾಮದ ಯಾರೆಲ್ಲ ಮುಖಂಡರುಗಳಿದ್ದಾರೆ, ಗ್ರಾಮದ ಜನರಿಗೆ ಅನುಕೂಲ ಆಗದ ರೀತಿಯಲ್ಲಿ ಅವರ ಮನೆಗಳ ಮುಂದೆ
ಏನು ಡ್ರೈನೇಜ್ ವ್ಯವಸ್ಥೆಗಳು ಕರೆಕ್ಟ್ ಆಗಬೇಕು, ಅವೆಲ್ಲವನ್ನು ಕೂಡ ಮಾಡುವಂಥದ್ದು. ಇಲ್ಲ ಹೈಟಾಗಿ ಮಾಡಿಬಿಡೋದು, ಇಲ್ಲ ನೀರು ಮನೆ ನುಗ್ಗೋದು, ಆ ಥರ ವ್ಯವಸ್ಥೆಗಳನ್ನ ಮಾಡಬೇಡಿ. ಅವ್ರಿಗೂ ಕೂಡ ಅನುಕೂಲತೆಗಳಾಗಬೇಕು. ಆ ನಿಟ್ಟಿನಲ್ಲಿ ರಸ್ತೆಯ ಡ್ರೈನೇಜ್ ಅನ್ನು ಮಾಡುವಂಥದ್ದು ಹಳ್ಳಿಯಲ್ಲಿ. ಜೊತೆಗೆ ಎಲ್ಲೆಲ್ಲಿ ಹಳೆಯ ಸೇತುವೆ ಇದೆ, ಕಲ್ವರ್ಟ್ಗಳಿದೆ, ಅವನ್ನೆಲ್ಲ ಇದು ಮಾಡಿ ಹೊಸ ಕಲ್ವರ್ಟನ್ನು ಮಾಡಿ ಪರ್ಮನೆಂಟ್ ಆಗಿ ಇದು ಶಾಶ್ವತವಾಗಿ ಒಂದು 15-20 ವರ್ಷಗಳ ಕಾಲ ಬಾಳಿಕೆ ಬರುವಂಥ ಒಂದು ರಸ್ತೆ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಗುದ್ದಲಿ ಪೂಜೆಯನ್ನು ಇವತ್ತು ಮಾಡ್ಕೊಂಡು ಬಂದಿದ್ದೀವಿ.